ವೀಕ್ಷಕರೇ ನಮಸ್ಕಾರ. ಈ ದಿನ .com ನ ಮುಖಾಮುಖಿ ಚರ್ಚೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗ ಇದರ ಬೆನ್ನಲ್ಲಿ ಇದು ಅನೇಕ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಶನ್ ಅನ್ನ ಮಾಡುತ್ತೆ ಮತ್ತೆ ಹುದ್ದೆಯನ್ನ ಕೊಡುತ್ತೆ. ಇತ್ತೀಚೆಗೆ ಅದರ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾವೆ. ಅದು ಕೇವಲ ಇತ್ತೀಚೆಗೆ ಅಂತ ಅಲ್ಲ, ಬಹುತೇಕ ವರ್ಷಗಳಿಂದ ಈ ಆರೋಪಗಳು ಕೆಪಿಎಸ್ಸಿ ಮೇಲೆ ಕೇಳಿ ಬರ್ತಾ ಇವೆ. ಸ್ವತಃ ಮುಖ್ಯಮಂತ್ರಿಗಳೇ ಸಹ ಕೆಪಿಎಸ್ಸಿಯನ್ನ ಶುದ್ಧೀಕರಣ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಯಾಕೆ ಕೆಪಿಎಸ್ಸಿ ಇಷ್ಟೊಂದು ಭ್ರಷ್ಟಾಚಾರ, ಇಷ್ಟೊಂದು ಹಗರಣಗಳು? ನಿಜಕ್ಕೂ ಕೆಪಿಎಸ್ಸಿ ಸರಿ ಮಾಡ್ಲಿಕ್ಕೆ ಆಗಲ್ವಾ? ಕೆಪಿಎಸ್ಸಿ ಯುಪಿಎಸ್ಸಿ ನಡೆಸುವ ರೀತಿಯ ಪರೀಕ್ಷೆಗಳು ಕೆಪಿಎಸ್ಸಿ ಯಾಕೆ ನಡೆಸ್ಲಿಕ್ಕೆ ಆಗಲ್ಲ? ಈ ಎಲ್ಲಾ ವಿಚಾರಗಳ ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ರವೀಶ್ ಅವರಿದ್ದಾರೆ. ಇವರು ಉದ್ಯೋಗ ಆಕಾಂಕ್ಷಿ ಕೂಡ, ಕೆಎಸ್ ಆಕಾಂಕ್ಷಿ. ಇವರು ಕೆಎಸ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಕೆಎಸ್ ಪರೀಕ್ಷೆ ರಿಸಲ್ಟ್ ಗಾಗಿ ಕಾಯ್ತಾ ಇದ್ದಾರೆ. ಸೊ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಯುಪಿಎಸ್ಸಿ ಆರಂಭವಾಗಿ ಈಗ 125 ವರ್ಷಗಳಾಗಿದೆ. ಯುಪಿಎಸ್ಸಿ ರೀತಿಯಲ್ಲಿ ಕೆಪಿಎಸ್ಸಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಎಕ್ಸಾಮ್ ಅನ್ನ ಅಂತ? ಸರ್, ಒಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಅಕೌಂಟಬಿಲಿಟಿ ಇಲ್ಲ. ಕೆಪಿಎಸ್ಸಿ ಒಂದು ಅಕೌಂಟಬಿಲಿಟಿ ಇಲ್ಲ ಮೆಂಬರ್ಗಳಾಗ್ಲಿ ಚೇರ್ಮನ್ಗಾಗ್ಲಿ ಇಲ್ಲ. ಕೆಪಿಎಸ್ಸಿ ಇರುವಂತ ಅಧಿಕಾರಿಗಳ ಮೇಲೆ ಸರ್ಕಾರ ಯಾವುದೇ ರೀತಿಯಾದ ಒಂದು ಆಕ್ಷನ್ ತಗೊಳ್ದೇ ಇರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಕೆಪಿಎಸ್ಸಿ ಭ್ರಷ್ಟಾಚಾರ ತುಂಬಾ ತಾಂಡವಾಡ್ತಾ ಇದೆ. ಅದೇ ಯುಪಿಎಸ್ಸಿ ಏನಾಗ್ತಾ ಇದೆ ಅಂದ್ರೆ ಅಕೌಂಟಬಿಲಿಟಿ ಇದೆ. ಓಕೆ, ಆ ಯುಪಿಎಸ್ಸಿ ಯಾವುದೇ ಒಂದು ಕಮಿಟಿ ರೆಕಮೆಂಡೇಶನ್ ಮಾಡಿದ್ರನ್ನ ಅದನ್ನ ಬೇಗನೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ ಯಾರು, ಯುಪಿಎಸ್ಸಿ ಅವರು. ಬಟ್ ಕೆಪಿಎಸ್ಸಿ ಅದಾಗ್ತಾ ಇಲ್ಲ. ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಕೆಪಿಎಸ್ಸಿ ಒಂಥರ ಜಡತ್ವ ಶುರು ಆಗ್ಬಿಟ್ಟಿದೆ. ಏನಾಗತ್ತೆ ನೋಡೋಣ ಬಿಡಿ. ಯಾವುದೇ ಸರ್ಕಾರ ಆಗ್ಲಿ, ಇಲ್ಲಿ ಈ ಸರ್ಕಾರ ಬಂದು ಮಾಡತ್ತೆ, ಸರ್ಕಾರದಲ್ಲಿ ಮಾತ್ರ ನಡೀತಿದೆ, ಇನ್ನೊಂದು ಸರ್ಕಾರದಲ್ಲಿ ನಡೀತಿಲ್ಲ, ಆತರ ಏನಿಲ್ಲ. ಪ್ರತಿಯೊಂದು ಸರ್ಕಾರದಲ್ಲೂ ಏನಾಗಿದೆ, ಇದು ನಡೀತಾನೆ ಬರ್ತಿದೆ. ಸೊ ನೀವ್ ಹೇಳಿದ್ರಿ ಯುಪಿಎಸ್ಸಿ ಶುರುವಾಗಿ 125 ವರ್ಷ ಆಗಿದೆ ಅಂತ ಹೇಳಿದ್ರಿ. ಸೊ 125 ವರ್ಷದೊಳಗೆ ಯುಪಿಎಸ್ಸಿ ಏನಾಗಿದೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ತಾ ಬಂದಿದೆ. ನಮ್ಮಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂಥರ ಯಾವ್ದೋ ಒಂದು ಕಟ್ಟುಪಾಡಿಗೆ ಬಿದ್ದು ಎಕ್ಸಾಮ್ ನ ಮಾಡ್ತಾ ಇದೀವಿ, ನಾವು ಒಂದು ಇನ್ಸ್ಟಿಟ್ಯೂಟ್ ಇರ್ಬೇಕಲ್ಲ ಅನ್ನೋ ಒಂದು ರೀತಿ ಮಾಡ್ತಿದ್ದಾರೆ ಹೊರತು ಇಲ್ಲಿ ನಾಗರಿಕ ಸೇವೆನ ಇವರು ಸಲ್ಲಿಸ್ತಿಲ್ಲ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಪಬ್ಲಿಕ್ ಗೋಸ್ಕರ ಇರುವಂತ ಒಂದು ಕಮಿಷನ್, ಸರ್ವಿಸ್ ಕೊಡೋದಕ್ಕೋಸ್ಕರ ಇರೋದು. ಬಟ್ ಇಲ್ಲಿ ಪಬ್ಲಿಕ್ ಕಮಿಷನ್ ಆಗ್ತಾ ಇಲ್ಲ. ಅದೊಂಥರ ಏನಾಗ್ತಾ ಇದೆ ಅಂದ್ರೆ ಲೈಕ್ ಇದು ಭ್ರಷ್ಟಾಚಾರದ ಸರ್ವಿಸ್ ಕೊಡ್ತಾ ಇರೋವಂತ ಕಮಿಷನ್ ಆಗ್ತಾ ಇದೆ ಇದು. ಸರ್, ಯುಪಿಎಸ್ಸಿಯಲ್ಲಿ ಅನೇಕ ಹುದ್ದೆಗಳಿಗೆ ಅದು ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡುವಾಗ, ಅಂದ್ರೆ ಯಾವಾಗ ಪ್ರಿಲಿಮ್ಸ್ ಎಕ್ಸಾಮ್ ಬರುತ್ತೋ, ಅಂದ್ರೆ ರಿಸಲ್ಟ್ ಬಿಡ್ತದೋ ಆ ಸಂದರ್ಭದಲ್ಲಿ ಮುಂದಿನ ವರ್ಷದ ಇದನ್ನ ಟೈಮ್ ಟೇಬಲ್ ನ ಸೆಟ್ ಮಾಡಿರುತ್ತೆ ಯುಪಿಎಸ್ಸಿ ಆಲ್ರೆಡಿ. ಮುಂದಿನ ವರ್ಷ ಇದೇ ಟೈಮಿಗೆ ನಾವು ಪ್ರಿಲಿಮ್ಸ್ ಮಾಡ್ತೀವಿ, ಇದೇ ಟೈಮಿಗೆ ಮೈನ್ಸ್ ಮಾಡ್ತೀವಿ, ಇಂಟರ್ವ್ಯೂ ಒಂದು ಟೆಂಟೇಟಿವ್ ಡೇಟ್ ಇಂಟರ್ವ್ಯೂದು ಬಿಟ್ಟಿರುತ್ತೆ. ಸೊ ಆ ರೀತಿಯಲ್ಲಿ ಕೆಪಿಎಸ್ಸಿ ಇವತ್ತಿನವರೆಗೂ ಬಿಟ್ಟಿಲ್ಲ. ಇನ್ನು ಬಹಳ ಮುಖ್ಯವಾಗಿ ರಿಸಲ್ಟ್ ಗಳು ಕೊಡೋದೇ ಲೇಟ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಕೆಪಿಎಸ್ಸಿ ಈ ರೀತಿ ಭ್ರಷ್ಟಾಚಾರಗಳು ಕೇಳಿ ಬಂದಾಗ ಕೆಇಎಗೆ ಎಷ್ಟೋ ಎಕ್ಸಾಮ್ ಗಳನ್ನ ವರ್ಗಾಯಿಸಿಕೊಡ್ಲಾಯ್ತು. ಬಟ್ ಕೆಇಎ ಆ ರೀತಿ ಮಾಡ್ಲಿಲ್ಲ. ಕೆಇಎ ಅಲ್ಲಿರುವ ಅಧಿಕಾರಿಗಳು ಜವಾಬ್ದಾರಿಯಿಂದ ಬೇಗ ರಿಸಲ್ಟ್ ಕೊಟ್ಟಿದ್ದು ಆಗಿರ್ಬೋದು, ಮಾರನೇ ದಿನನೇ ನಿಮಗೆ ಕೀ ಆನ್ಸರ್ ಬಿಟ್ಟಿದ್ದಾಗಿರ್ಬೋದು, ಈ ತರದ ಉದಾಹರಣೆಗಳು ನಮ್ಮ ಹತ್ರ ಇದಾವೆ. ಆದ್ರೆ ಕೆಪಿಎಸ್ಸಿ ಯಾಕೆ ಈ ತರದ ಒಂದು ಮೊದಲಿನಿಂದಲೂ ಮಾಡ್ತಾ ಬರ್ತಿದೆ, ಇದು ಇತ್ತೀಚಿನ ವರ್ಷಗಳಲ್ಲ. ಸೊ ಇದು ಯಾವ ವರ್ಷದಿಂದ ಈ ತರದ ಒಂದು ಭ್ರಷ್ಟಾಚಾರ ಒಂದ್ ಕಡೆ ಆದ್ರೆ, ಈ ರೀತಿಯ ವಿಳಂಬ ನೀತಿ ಯಾವಾಗಿಂದ ಫಾಲೋ ಮಾಡ್ತಾ ಇದೆ ಕೆಪಿಎಸ್ಸಿ ಅಂತ? ಕೆಪಿಎಸ್ಸಿ ವಿಳಂಬ ನೀತಿ ನಿನ್ನೆ ಮೊನ್ನೆಯದಲ್ಲ ಇದು. ಕೆಪಿಎಸ್ಸಿ ಇದು ಯಾವಾಗ ಕೆಪಿಎಸ್ಸಿ ಅನ್ನೋ ಒಂದು ಸಂಸ್ಥೆ ಬಂತಲ್ಲ, ಆ ಸಂಸ್ಥೆ ಬಂದುತ್ತಾವಿಂದನೂ ವಿಳಂಬ ನೀತಿ ನಡ್ಕೊಳ್ತಾನೆ ಬರ್ತಿದೆ. ಇವಾಗ ನಾವು ನೋಡ್ತಾ ಇರೋದು ಏನಪ್ಪಾ, 2024ರಲ್ಲಿ ನಡೆದಂತ ಎಕ್ಸಾಮ್ ಇರ್ಬೋದು, 2025 ಈ ತರ ಎಕ್ಸಾಮ್ ಇರ್ಬೋದು. ಆದ್ರೆ ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ 98, 99, 2000, 2001 ಪ್ರತಿ ಒಂದು ವರ್ಷದಲ್ಲೂ ಕೆಪಿಎಸ್ಸಿ ವಿಳಂಬ ನೀತಿ ನಡ್ಕೊ ಬಂದಿದೆ. ಅಂಡ್ ನೆಕ್ಸ್ಟ್ ಕರಪ್ಷನ್. ಇಲ್ಲಿ ಮೇನ್ ವಿಳಂಬ ನೀತಿ ಏನ್ ಕಾಡ್ತಿದೆ ಅಂದ್ರೆ ಕರಪ್ಷನ್. ಯಾಕಂದ್ರೆ ನೀವು ಒಂದು ಯೋಚನೆ ಮಾಡಿ, ಯಾವುದೇ ಒಂದು ಪ್ರೋಸೆಸ್ ಬೇಗ ಮುಗಿತಾ ಹೋದ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ಕರಪ್ಷನ್ಗೆ ಯಾವುದೇ ರೀತಿಯಾದ ಆಸ್ಪದ ಇರೋದಿಲ್ಲ. ನೀವು ಕೆಇಎನೇ ನೋಡ್ಕೊಳ್ಳಿ. ಕೆಇಎಲ್ಲಿ ಯಾವ ರೀತಿ ಇರತ್ತೆ ಅಂದ್ರೆ, ಅವರು ನೋಟಿಫಿಕೇಶನ್ ಬಂದ 3 ತಿಂಗಳಲ್ಲಿ ಎಕ್ಸಾಮ್ ಮಾಡ್ತಾರೆ. ಓಕೆ, 3 ತಿಂಗಳಲ್ಲಿ ಎಕ್ಸಾಮ್ ಮಾಡಿ 3 ವಾರದೊಳಗೆ ಎಕ್ಸಾಮ್ ಮುಗಿಸ್ತಾ 3 ವಾರದೊಳಗೆ ಕಂಪ್ಲೀಟ್ ಪ್ರೋಸೆಸ್ ನ ಫೈನಲ್ ರಿಸಲ್ಟ್ ಬಿಡ್ತಿದ್ದಾರೆ. ಸೊ ಆದ್ರೆ ಇಲ್ಲಿ ಕೆಪಿಎಸ್ಸಿ ಆ ರೀತಿ ಆಗ್ತಿಲ್ಲ. ಕೆಪಿಎಸ್ಸಿ ಏನ್ ಮಾಡತ್ತೆ, ನೋಟಿಫಿಕೇಶನ್ ಬಂದಾದ್ಮೇಲೆ ಟೆಂಟೇಟಿವ್ ಡೇಟ್ ಅಂತ 3 months ಕೊಡತ್ತೆ. ಟೆಂಟೇಟಿವ್ ಡೇಟ್ ಕೊಟ್ಟಾದ್ಮೇಲೆ ತಿರ್ಗಾ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಇನ್ನೊಂದು 15 ದಿನ ತಕೊಂಡು
ಸೊ ಎಕ್ಸಾಮ್ ಕಂಡಕ್ಟ್ ಮಾಡೋದೇ 5 to 6 ಮಂತ್ಸ್ ಆಗ್ತಾ ಹೋಗುತ್ತೆ. ಅದೊಂದು. ಅದಾದ ನಂತರ ಕೆಇ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೀ ಆನ್ಸರ್ ಗಳನ್ನ ಬಿಡೋದು ಎಕ್ಸಾಮ್ ಮುಗ್ದ ಒಂದೇ ದಿನದೊಳಗೆ ಕೆಇಎ ಕೀ ಆನ್ಸರ್ ಬಿಡ್ತಿದೆ. ಆದ್ರೆ ಕೆಪಿಎಸ್ಸಿ ಏನಾಗ್ತಾ ಇದೆ ಅಂದ್ರೆ ಇವರು ಕೆಪಿಎಸ್ಸಿ ಅವರು ರಿಫಾರ್ಮ್ ಮಾಡ್ತೀವಿ ಅಂತ ಹೇಳ್ಕೊಂಡು ಏನ್ ಮಾಡ್ತಿದ್ದಾರೆ, ಈ ಕರಪ್ಷನ್ ನ ಮಾಡೋದಕ್ಕೆ ಇನ್ನ ಹೊಸ ದಾರಿಗಳನ್ನ ಕಂಡಿಡ್ಕೊಳ್ತಿದ್ದಾರೆ. ಏನಕ್ಕೆ ಅಂದ್ರೆ ಮೊದಲೆಲ್ಲ ಯಾವ ರೀತಿ ಇತ್ತು ಅಂದ್ರೆ 2024 ಮುಂಚೆ ಯಾವ ರೀತಿ ಇತ್ತು ಅಂದ್ರೆ ಎಕ್ಸಾಮ್ ನಡೆದ 3 ದಿನದೊಳಗೆ ಏನ್ ಮಾಡ್ತಿದ್ರು, ಕೀ ಆನ್ಸರ್ ಬಿಡ್ತಿದ್ರು. ಸೊ ಇವಾಗ ಕೆಪಿಎಸ್ಸಿ ಆಸ್ ಎ ಪಾರ್ಟ್ ಆಫ್ ರಿಫಾರ್ಮ್ ಏನ್ ಮಾಡಿದ್ದಾರೆ, ರಿಫಾರ್ಮ್ ಅಂತ ಕೆಪಿಎಸ್ಸಿ ಹೇಳ್ಕೊಳ್ತಿರೋದು. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಕೀ ಆನ್ಸರ್ ನ ಬಿಟ್ರೆ ಏನಾಗ್ಬಿಡತ್ತೆ, ಇದು ಕರಪ್ಷನ್ ಆಗತ್ತೆ. ಏನಕ್ಕೆ ಅಂದ್ರೆ ಆ ಕೀ ಆನ್ಸರ್ ನ ತಕೊಂಡು ಇಲ್ಲಿ OMR ಶೀಟ್ ಅಲ್ಲಿ ಚೇಂಜ್ ಮಾಡೋ ಚಾನ್ಸಸ್ ಇರತ್ತೆ ಅಂತ. ನಾವು ಕೇಳೋ ಒಂದೇ ಒಂದು ಪ್ರಶ್ನೆ, OMR ಶೀಟ್ ಅಲ್ಲಿ ಚೇಂಜ್ ಆಗತ್ತೆ ಅನ್ನೋದಾದ್ರೆ ನಿಮ್ಮಲ್ಲಿರುವಂತ ಒಂದು ಫುಲ್ ಪ್ರೂಫ್ ಏನಿದೆ ಒಂದು. ಮತ್ತೆ ಇನ್ನೊಂದು, ಬರೀ ಕೆಪಿಎಸ್ಸಿ ಕೀ ಆನ್ಸರ್ನೇ ಯಾರು ನಂಬ್ಕೊಳ್ತಾರೆ? ಯಾಕಂದ್ರೆ ಕೆಪಿಎಸ್ಸಿ ಕೀ ಆನ್ಸರ್ ಬಿಟ್ಟಾಗ ಆ ಕೀ ಆನ್ಸರ್ ಅಲ್ಲಿ ಮಿನಿಮಮ್ 6 to 7 ಕ್ವಶನ್ಗಳಿಗೆ ತಪ್ಪ ಆನ್ಸರ್ ಇರುತ್ತೆ. ಓಕೆನಾ? ಇಲ್ಲಿ ಕೆಪಿಎಸ್ಸಿ ಹೇಳ್ತಿರೋದು ಇದು ಒಂದ್ ಕಾರಣ. ಆದ್ರೆ ಇಲ್ಲಿ ನೋಡಿ ಕೆಪಿಎಸ್ಸಿ ಏನ್ ಮಾಡ್ತಾ ಇದೆ, ಈ ಕೀ ಆನ್ಸರ್ ನ ನಾವು ಬಿಟ್ಟು ಒಂದ್ ತಿಂಗಳಾದ್ಮೇಲೆ ಕೀ ಆನ್ಸರ್ ಬಿಟ್ಟು ನಮ್ಗೆ ಅಷ್ಟ್ರೊಳಗೆ ಸ್ಕ್ಯಾನ್ ಮಾಡ್ಕೊಂಡಿರ್ತೀವಿ, OMR ಶೀಟ್ ನ ಸ್ಕ್ಯಾನ್ ಮಾಡ್ಕೊಳ್ತೀವಿ, ಆಮೇಲೆ ರಿಸಲ್ಟ್ ನ ನಾವು ಬೇಗ ಬಿಡ್ತೀವಿ ಅಂತ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಕೀ ಆನ್ಸರ್ಗೆ 1 ಮಂತ್ ಆಗತ್ತೆ. ಅದಾದ ನಂತರ 1 ಮಂತ್ ಒಳಗೆ 1 ಮಂತ್ 2 ಮಂತ್ಸ್ ಇಲ್ಲ 3 ಮಂತ್ಸ್ ಆದ್ರೂ ಆಗ್ಬೋದು ಇವರು ಏನ್ ಮಾಡೋದಕ್ಕೆ, ರಿಸಲ್ಟ್ ಬಿಡೋದಕ್ಕೆ. ಆದ್ರೆ ಕೆಇಎಲ್ ಏನಾಗತ್ತೆ, ಇವತ್ತು ಎಕ್ಸಾಮ್ ಮಾಡಿದ್ರೆ ಸಾಯಂಕಾಲ ಇಲ್ಲ ನಾಳೆ ಸಾಯಂಕಾಲದೊಳಗೆ ಕೀ ಆನ್ಸರ್ ಬಿಡ್ತಾರೆ. ಬರೀ ಕೀ ಆನ್ಸರ್ ಒಳಗೆ ಅಲ್ಲ, ಅದ್ರ ಜೊತೆ OMR ಶೀಟ್ ನ ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ನಾನು ಒಬ್ಬ ಆಸ್ಪಿರೆಂಟ್, ನಾನು ಎಕ್ಸಾಮ್ ಬರ್ದಿದ್ರೆ ಆ OMR ಶೀಟ್ ನ ಬೇರೆಯವರು ಕೂಡ ನೋಡ್ಬೋದು. ಈ ರೀತಿ ಮಾಡಿದಾಗ ಏನಾಗತ್ತೆ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಬರ್ತಾ ಹೋಗುತ್ತೆ, ಒಂದು ಅಕೌಂಟಬಿಲಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಕೆಪಿಎಸ್ಸಿ ಮಾಡ್ತಾ ಇರೋ ಒಂದು ಇದೇನು ಗೊತ್ತಾ, ಏನು ರಿಫಾರ್ಮ್ಗಳು, ನಾವು ಎಕ್ಸಾಮ್ ನ ಬೇರೆ ಡಿಸ್ಟಿಕ್ ಅಲ್ಲಿ ಹಾಕ್ತಿವಿ, ಬೇರೆ ತಾಲೂಕಲ್ಲಿ ಹಾಕ್ತಿವಿ. ಸೊ ಇಲ್ಲಿ ಬೇರೆ ಡಿಸ್ಟಿಕ್ ಬೇರೆ ತಾಲೂಕಲ್ಲಿ ಹಾಕಿದ್ರೆ ನೀವ್ ಏನ್ ರಿಫಾರ್ಮ್ ಮಾಡ್ತಾ ಇದ್ದೀರಾ? ಒಂದು, ಆ ಬೇರೆ ತಾಲೂಕಲ್ಲಿ ಹಾಕಿದ್ರು ಕರೆಕ್ಟ್ ಆಗಿ ಎಕ್ಸಾಮ್ಗಳು ನಡೀತಿದ್ಯಾ ನೋಡಿ. PDOದಲ್ಲಿ ಅದು ಕ್ವಶನ್ ಪೇಪರ್ ಲೀಕ್ ಆಗಿರೋದು ಬಂದಿದೆ. ಅದಾದ್ಮೇಲೆ CTAL ಕ್ವಶನ್ ಪೇಪರ್ ಲೀಕ್ ಆಗಿರೋದು ಬಂದಿದೆ. ಅಂಡ್ KAS ಮೈನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರೋದು, ಈವನ್ ಪ್ರಿಲಿಮ್ಸ್ ಅಲ್ಲೂ ಲೀಕ್ ಆಗಿರೋದು ಬಂದಿದೆ. ಆಯ್ತಾ? ಇದು ಇವ್ರ ರಿಫಾರ್ಮ್. ಮತ್ತೆ ಕೆಪಿಎಸ್ಸಿ ರಿಫಾರ್ಮ್ ಹೆಂಗೆ ಅಂದ್ರೆ ಪೆನ್ನಲ್ ರಿಫಾರ್ಮ್ ಮಾಡ್ತಾರೆ ನೋಡಿ. ಕೆಇಎದಲ್ಲಿ ಯಾವ್ದು ಬ್ಲಾಕ್, UPSC ಬ್ಲಾಕ್, ಓಕೆ, ಇಲ್ಲ ಕೆಇಎಲ್ಲಿ ಬ್ಲೂ ಆರ್ ಬ್ಲಾಕ್, ಎನಿ ಇಂಕ್ ಅಲ್ಲಿ ಕೂಡ ನಾವು OMR ಮಾರ್ಕ್ ಮಾಡ್ಬೋದು. ಆದ್ರೆ ಕೆಪಿಎಸ್ಸಿ ಅವ್ರಿಗೇನು, ಓನ್ಲಿ ಬ್ಲೂ ಅಲ್ಲಿ ಮಾರ್ಕ್ ಮಾಡಿ, ಓನ್ಲಿ ಬ್ಲೂ ಅಲ್ಲಿ ಮೈನ್ಸ್ ಎಕ್ಸಾಮ್ ಬರೀರಿ. ಇದು ರಿಫಾರ್ಮ್ ಯಾವ ರೀತಿ ಅನ್ಸ್ಕೊಳತ್ತೆ? ಅದ್ರಲ್ಲಿ ಏನಾದ್ರು ಕರಪ್ಷನ್ ಕಂಟ್ರೋಲ್ ಆಗತ್ತಾ? ಏನು ಕಂಟ್ರೋಲ್ ಆಗಲ್ಲ. ಆಯ್ತಾ? ಸೊ ಇದು. ಮತ್ತೆ ನೀವು ಹೇಳ್ತಾ ಹೋದ್ರಿ ಕೆಇಎದಲ್ಲಿ ಏನ್ಕೆ ವಿಳಂಬ ಆಗ್ತಿದೆ ಅಂತ. ಕೆಇಎಲ್ಲಿ ಏನ್ಕೆ ವಿಳಂಬ, ಕೆಪಿಎಸ್ಸಿ ಏನ್ಕೆ ವಿಳಂಬ ಆಗ್ತಿದೆ ಅಂದ್ರೆ ಮೈನ್ ಅಲ್ಲಿ ಪ್ರೋಸೆಸ್ ನ ಮಾಡೋದಕ್ಕೆ ಒಂದು ಪ್ರಾಪರ್ ಚಾನಲ್ ಇಲ್ಲ ಅವ್ರದ್ದು. ಆಯ್ತಾ? ನೋಡಿ, ಆಸ್ ಪರ್ ವೋಟಾ ಕಮಿಟಿ ಏನಿದೆ, ವೋಟಾ ಕಮಿಟಿ ರಿಪೋರ್ಟ್ 50% ಆಫ್ ದಿ ಕೆಪಿಎಸ್ಸಿ ಸ್ಟಾಫ್ ಗಳು ಏನಿರ್ಬೇಕು ಡೆಪ್ಯುಟೇಷನ್ ಮೇಲೆ ಹೋಗ್ಬೇಕು ಅಂತ. ಆದ್ರೆ ಕೆಪಿಎಸ್ಸಿ ಏನಾಗಿದೆ ಅಂದ್ರೆ ಎಲ್ಲರೂ ಅಲ್ಲೇ ಕುತ್ಕೊಂಡಿದ್ದಾರೆ. ನೀವೇ ನೋಡ್ತಿದ್ದೀರಾ, ನ್ಯೂಸ್ ಪೇಪರ್ ಅಲ್ಲೂ ಬರ್ತಿದೆ, ಟಿವಿ ಚಾನೆಲ್ ಗಳಲ್ಲೂ ಬರ್ತಿದೆ. ಆ ವ್ಯಕ್ತಿಗಳ ಹೆಸರು 2011ರಲ್ಲೂ ಆ ವ್ಯಕ್ತಿಗಳ ಹೆಸರು ಬಂದಿತ್ತು, 2014ರಲ್ಲೂ ಬಂದಿತ್ತು, 2017ರಲ್ಲೂ ಬಂದಿತ್ತು. ಸೊ ಇಲ್ಲೇನಾಗ್ತಾ ಇದೆ, ಒಂದೇ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಜಾಸ್ತಿ ದಿನ ಬೇರೋದ್ರೆ ಏನಾಗ್ತಾ ಹೋಗುತ್ತೆ, ಆ ಸಂಸ್ಥೆಯಲ್ಲಿರೋ ಪ್ರತಿಯೊಂದು ಲೂಪ್ಗಳು ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಡಿಲೇ ಆಗ್ತಾ ಹೋಗ್ತಾನೆ ಹೋಗುತ್ತೆ. ಅಂಡ್ ಮೋರ್ ಓವರ್ ಇವರು ಡಿಲೇ ಟ್ಯಾಕ್ಟಿಕ್ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಬಿಕಾಸ್ ಟು ಇನ್ಕ್ರೀಸ್ ಕರಪ್ಷನ್. ಯಾಕಂದ್ರೆ ಯಾರದೇ ಒಬ್ಬ ವ್ಯಕ್ತಿ ದುಡ್ಡನ್ನ ಕೊಡ್ಬೇಕು ಅಂದ್ರೆ, ಅರೇಂಜ್ ಮಾಡ್ಬೇಕಂದ್ರೆ ಟೈಮ್ ತಗೊಳತ್ತೆ. ಆ ಟೈಮ್ ನ ಕೊಡೋದಕ್ಕೋಸ್ಕರ ಇವರು ಡಿಲೇ ಮಾಡ್ತಾ ಹೋಗ್ತಾರೆ. ಅದು ಮೈನ್ ರೀಸನ್. ಸರ್, ಇನ್ನೊಂದು, ಇತ್ತೀಚೆಗೆ ಧಾರವಾಡದಲ್ಲಿ ಪ್ರತಿಭಟನೆ ನಡೆದಿತ್ತು, ನೀವೆಲ್ಲ ನೋಡಿದೀರಾ? ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ಅದಾದ ನಂತರ ಸರ್ಕಾರ 56,000 ಹುದ್ದೆಗಳನ್ನ ಕೊಡ್ತೀವಿ ಅಂತ ಹೇಳ್ತು. ಆದ್ರೆ ಒಳ ಮೀಸಲಾತಿ ಕಾರಣಕ್ಕಾಗಿ ಆ ಹುದ್ದೆಗಳು ತಡೆ ಇಡ್ತಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಈ ಕ್ಷಣದಲ್ಲೇ. ಮೊನ್ನೆ ಕ್ಯಾಬಿನೆಟ್ ಕರಿಬೇಕಿತ್ತು, ಸರ್ಕಾರ ಮತ್ತೆ ಕ್ಯಾಬಿನೆಟ್ ಅನ್ನು ಮುಂದೆ ಹಾಕ್ತು. ಒಂದ್ ರೀತಿಯಲ್ಲಿ ಕೆಪಿಎಸ್ಸಿ ಯಾವ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ಯೋ, ಸರ್ಕಾರನು ಅದೇ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ. ಯಾಕಂದ್ರೆ ಈಗ ಸರ್ಕಾರ ಬಂದು 3 ವರ್ಷ ಆದ್ರೂ ಸಹ ಸರಿಯಾದ ಒಂದು ಹುದ್ದೆಯನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ. ಇನ್ನು ಕಳೆದ 2 ವರ್ಷದಿಂದ KS ಎಕ್ಸಾಮ್ ಅನ್ನೇ ಕರೆದ್ರು, 384 ಪೋಸ್ಟ್. ಅದರ ರಿಸಲ್ಟ್ ಸರಿಯಾಗಿ ಬಿಟ್ಟಿಲ್ಲ. ಪ್ರಿಲಿಮ್ಸ್ ಬಿಟ್ರು, ಮೈನ್ಸ್ ಆಯ್ತು, ಈಗ ಇಂಟರ್ವ್ಯೂ ಡೇಟ್ ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತೆ ಎಷ್ಟು ಜನ ಅಭ್ಯರ್ಥಿಗಳು ಅದ್ರಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತ ಕೇಳ್ಬಂತು. ಈ ರೀತಿ ಇರುವಾಗ
ಸೊ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಸರ್? ಒಂದ್ ಕಡೆ ಸರ್ಕಾರದ ವಿಳಂಬ ನೀತಿ, ಇನ್ನೊಂದ್ ಕಡೆ KPSC ಈ ರೀತಿಯ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಈ ರೀತಿಯ ಅನೇಕ ಸಮಸ್ಯೆಗಳು. ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಅಂತ? ಸರ್ ನಮ್ಮ ಯಾಕಂದ್ರೆ ಸರ್ಕಾರದ ನೀವೇ ನೋಡಿದೀರಾ, ನೀವು ಚಂದ್ರ ಲೇಔಟ್ ಅಲ್ಲಿ ಇದ್ದೀರಾ, ವಿಜಯನಗರದಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು, ಇನ್ನು ಧಾರವಾಡದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಹೌದು ಹೇಳಿ ಸರ್. ಹೌದು ಸರ್, ನಮ್ಮ ಈಗಿರುವ ಮಾಹಿತಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗಳು ಕನಿಷ್ಠ ಪಕ್ಷ 2,80,000 ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ, ಸೊ ಈ 2,80,000 ಹುದ್ದೆಗಳನ್ನ ನೀವು ತುಂಬಬೇಕಂದ್ರೆ ನೀವು ಎಷ್ಟು ದಶಕಗಳು ತಗೊಳ್ತೀರಾ ನೋಡಿ. ಸರ್ಕಾರ ಇದನ್ನ ತುಂಬಬೇಕು ಅಂದ್ರೆ ಅದು ಸರ್ಕಾರ ತಾವು ಆಶ್ವಾಸನೆ ಕೊಟ್ಟು ಬಂದಿದ್ದೇನು, ನಾವು ಸರ್ಕಾರ ರಚಿಸಿದ ಒಂದೇ ವರ್ಷದೊಳಗೆ ಎಲ್ಲಾ ಹುದ್ದೆಗಳನ್ನು ತುಂಬಿಸ್ತೀವಿ ಅನ್ಬಿಟ್ಟು. ಕಳೆದ 1.5-2 ವರ್ಷ ಆದ್ರೂ ಕೂಡ 10,000ದಿಂದ 15,000 ಪೋಸ್ಟ್ ಕೂಡ ಇವರು ತುಂಬಿಸಿಲ್ಲ. ಏನಕ್ಕೆ ಅಂದ್ರೆ 2024 ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಸ್ಟಾಪ್ ಆಯ್ತು. 1.5 ವರ್ಷ ಆದ್ರೂ ಒಂದು ನೋಟಿಫಿಕೇಶನ್ ಬಂದಿಲ್ಲ. ಸೊ ಇದು ಒಂದು. ಮತ್ತೆ 2,80,000 ಹುದ್ದೆಗಳನ್ನ ಇವರು ಸರ್ಕಾರ ತುಂಬಬೇಕು ಅಂದ್ರೆ ನೀವು ಯೋಚನೆ ಮಾಡಿ ಸರ್, ಪ್ರತಿ ತಿಂಗಳು ಏನೇ ಇಲ್ಲ ಅಂದ್ರು ಕನಿಷ್ಠ ಪಕ್ಷ 25,000 ಪೋಸ್ಟ್ಗಳಿಗೆ ಇವರು ಎಕ್ಸಾಮ್ ಕೊಡ್ಬೇಕು. ಸೊ ಪ್ರತಿ ತಿಂಗಳು 25,000 ಪೋಸ್ಟ್ ಅಂದ್ರೆ ಪ್ರತಿ ವಾರ ಏನೇ ಇಲ್ಲ ಅಂದ್ರೂ 10,000 ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆಸಬೇಕು. ಇವರು ನಡ್ಸೋದಿಕ್ಕಾಗಲ್ಲ. ಯಾಕಂದ್ರೆ ಈ 2.5 ಲಕ್ಷ ಇಲ್ಲ 2,80,000 ಪೋಸ್ಟ್ಗಳು ಏನಿದಾವೆ ಅವನ್ನ ತುಂಬೋದಿಕ್ಕೆ ಕನಿಷ್ಠ ಪಕ್ಷ ಏನೇ ಇಲ್ಲ ಸರ್ಕಾರಕ್ಕೆ 5 ವರ್ಷ ಇಲ್ಲ 8 ವರ್ಷ ತಗೊಳತ್ತೆ. ಆ 5 ವರ್ಷ 8 ವರ್ಷದೊಳಗೆ ಏನಾಗತ್ತೆ, ಈ ಖಾಲಿ ಹುದ್ದೆಗಳು ಏನಿದ್ದೋ ಮತ್ತೆ ಅಷ್ಟೇ ಹುದ್ದೆಗಳು ಮತ್ತೆ ಖಾಲಿ ಆಗ್ತವೆ. ಯಾಕಂದ್ರೆ ಪ್ರತಿ ವರ್ಷ ಕನಿಷ್ಠ ಪಕ್ಷ ಒಂದು 10,000ರಿಂದ 15,000 ಜನ ಸರ್ಕಾರಿ ನೌಕರರು ಏನಾಗ್ತಾ ಹೋಗ್ತಾರೆ, ರಿಟೈರ್ಡ್ ಆಗ್ತಿರ್ತಾರೆ. ಇದು ಒಂದು ಸರ್ಕಾರದಲ್ಲಿ ಇರುವಂತ ಒಂದು ನ್ಯೂನ್ಯತೆ. ಅಂಡ್ ಇನ್ನ ಒಂದು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋದ್ರ ಬದಲು ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾನು ಏನ್ ಮಾಡ್ತಿದ್ದಾರೆ, ಆಲ್ರೆಡಿ ಯಾರು ಪೋಸ್ಟ್ ಅಲ್ಲಿ ಇದಾರಲ್ಲ ಆ ಪೋಸ್ಟ್ ಅಲ್ಲಿ ಇರೋರ್ಗೆ ಏನ್ ಮಾಡ್ತಿದ್ದಾರೆ, ಪ್ರಮೋಷನ್ ಕೊಡ್ತಿದ್ದಾರೆ. ಇಲ್ಲಿ ಹುದ್ದೆನ ಕ್ರಿಯೇಟ್ ಮಾಡ್ಬೇಕು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ ಫಿಲ್ ಮಾಡ್ಬೇಕಾಗಿರೋದನ್ನ ಏನ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಕೊಟ್ಟು ತುಂಬಿಸ್ತಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ಕಾರದಲ್ಲಿ ನಡೀತಿರೋ ಲಾಬಿಗಳು ಆ ರೀತಿ ಇದೆ. ಯಾಕಂದ್ರೆ ನೀವು ಸರ್ಕಾರದಲ್ಲಿ ಆಲ್ರೆಡಿ ಕೆಲಸ ಇರೋರ್ಗೆ ಕೆಲಸ ಕೊಟ್ರೆ ನೀವು ಕೆಲಸ ಕೊಟ್ಟಂಗ ಹೊಸದಾಗ ಯುವಕರಿಗೆ ಕೆಲಸ ಕೊಟ್ಟಂಗ ಆಗತ್ತೆ, ಕೆಲಸ ಕೊಟ್ಟಂಗ ಆಗೋದಿಲ್ಲ. ಇದು ಒಂದು. ಇನ್ನ ಒಂದು ರೀಸನ್ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತುಂಬಾ ಲಾಬಿಗಳನ್ನ ನಡೆದಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹುದ್ದೆಗಳನ್ನ ತುಂಬಿಸ್ತಿದ್ದಾರೆ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೊಡ್ತೀನಿ. ನಾವು 2023ರಲ್ಲಿ ಅಸೆಂಬ್ಲಿ ಸೆಷನ್ ಅಲ್ಲಿ ಒಂದು BBMP ಇದಕ್ಕೆ ಸೆಕ್ರೆಟರಿ ಪೋಸ್ಟ್, ಆ ಲೆವೆಲ್ ಪೋಸ್ಟ್ ಅಲ್ಲಿ ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ನಾವು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ಬಿಟ್ಟು ಮಾಹಿತಿ ತಗೊಂಡಿದ್ದು. ಆವಾಗ ಆ ಮಾಹಿತಿ ಪ್ರಕಾರ ಸುಮಾರು 120 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಲ್ಲೇ ಆಗ್ಬೇಕಾಗಿರೋದು ಅಂತ ಬಂತು. ಅದೇ 1 ವರ್ಷದೊಳಗೆ ಮತ್ತೆ ಅದೇ ಮಾಹಿತಿನ ಕೇಳಿದ್ರೆ ಅವರು ತೋರಿಸಿರೋದು ಬರೀ 15ರಿಂದ 20 ಪೋಸ್ಟ್ಗಳು ಮಾತ್ರ. ಒಂದೇ ಒಂದು ನೋಟಿಫಿಕೇಶನ್ ಬರ್ದೇನೆ 100 ಪೋಸ್ಟ್ಗಳು ಯಾವ ರೀತಿ ತುಂಬಿಕೊಂಡು ಎಲ್ಲೋದು ಆ ಪೋಸ್ಟ್ಗಳು? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ಬ್ಯಾಕ್ ಡೋರ್ ಚಾನಲ್ ಅಲ್ಲಿ ತುಂಬಾ ಲಾಬಿಗಳನ್ನ ನಡೆಸಿ ಅವ್ರು ಏನ್ ಮಾಡ್ತಿದ್ದಾರೆ, ಹುದ್ದೆಗಳನ್ನ ನೇರ ನೇಮಕಾತಿಗೆ ನೋಟಿಫಿಕೇಶನ್ ಬರ್ದೇ ಇರೋ ರೀತಿ ತಡೀತಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಓದೋದಕ್ಕೆ ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ಊರ್ ಬಿಟ್ಟು ಮನೆ ಬಿಟ್ಟು ಬೆಂಗಳೂರಿನಲ್ಲಿ ಮತ್ತೆ ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ, ವಿಜಾಪುರದಲ್ಲಿ ಕುತ್ಕೊಂಡು ಓದೋದಕ್ಕೆ ಹಾಗಾದ್ರೆ ಸರ್ಕಾರಗಳಿಗೆ ಅಂತ? ಅದು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. ನಾವು ಸರ್ಕಾರನ ಕೇಳ್ತಿರೋದು ಅದೇನೆ. ನೀವು ಆಲ್ರೆಡಿ ಜಾಬ್ ಅಲ್ಲಿ ಇರೋರ್ಗೆ ಜಾಬ್ ಕೊಡೋದಾದ್ರೆ ನಮಗಂತ ಜಾಬ್ ಇಲ್ದೇ ಇರುವಂತ ಯೂತ್ಗಳಿಗೆ ನೀವ್ ಏನು ಜಾಬ್ ಕೊಡ್ತೀರಾ? ನೀವು ಕಳ್ಕೊಳ್ಳೋದೇನಿದೆ ಇಲ್ಲಿ? ಯಾಕಂದ್ರೆ ಆಸ್ ಪರ್ ಯುನೈಟೆಡ್ ನೇಷನ್ ರಿಪೋರ್ಟ್ ಪ್ರಕಾರ ಏನಾಗತ್ತೆ ಅಂದ್ರೆ ಒಂದು ಪರ್ಸನ್ಗೆ ಇಂತಿಷ್ಟು ಒಂದು ಗವರ್ನಮೆಂಟ್ ಎಂಪ್ಲಾಯಿ ಇಂತಿಷ್ಟು ಜನಸಂಖ್ಯೆಗೆ ಇಷ್ಟು ಎಂಪ್ಲಾಯಿಗಳು ಇರಬೇಕು ಅಂತಾನೆ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅದಕ್ಕಿಂತ ಕಡಿಮೆ ಆಗಿದೆ. ಸೊ ಇದು ಕಡಿಮೆ ಆಗಿರೋದ್ರಿಂದ ಏನಾಗ್ತಾ ಇದೆ, ಆಡಳಿತದಲ್ಲಿ ಕುಂಠಿತ ಆಗ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬ ಅಧಿಕಾರಿಗಳಿಗೆ ಇಲ್ಲ ಒಬ್ಬೊಬ್ಬ ಸರ್ಕಾರಿ ನೌಕರಿಗೆ 2-3 ಡಿಪಾರ್ಟ್ಮೆಂಟ್ಗಳನ್ನ ಹೊರೆ ಬಿದ್ದಾಗ ಏನಾಗ್ತಾ ಹೋಗುತ್ತೆ, ಯಾವುದೇ ಒಂದು ಸರ್ಕಾರಿ ಸೇವೆ ಕೊಡೋದ್ರಲ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಸೊ ಇದು ಬರೀ ನಾವು ಆಸ್ಪಿರೆಂಟ್ಸ್ ಮಾತ್ರ ಅಲ್ಲ, ಇದು ಸರ್ಕಾರ ಸೇವೆ ಕೊಡೋದ್ರಲ್ಲೂ ಕೂಡ ಡಿಲೇ ಆಗತ್ತೆ. ಇದು ಒಂದು. ಮತ್ತೆ ಇವರು ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೆ ರೆವಿನ್ಯೂ ಜನರೇಟ್ ಆಗೋದು ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಏನ್ಕೆ ಅಂದ್ರೆ ಇಲ್ಲಿ ಒಬ್ಬ ಅಧಿಕಾರಿ ಇಲ್ಲ ಗವರ್ನಮೆಂಟ್ ಎಂಪ್ಲಾಯಿಗಳು ತುಂಬಾ ಜನ ಇದ್ದಾಗ ಏನಾಗತ್ತೆ, ಸೇವೆ ಬೇಗ ಆಗತ್ತೆ, ಅದರಿಂದ ಬರೋ ರೆವಿನ್ಯೂ ಕೂಡ ಜನರೇಟ್ ಬೇಗ ಆಗ್ತಾ ಹೋಗುತ್ತೆ. ಇದು ಒಂದು.
ಮತ್ತೆ ನಿಮ್ಗೆ ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನೋಡಿ ಇವ್ರು ಎವ್ರಿ ಇಯರ್ ಆಸ್ ಪರ್ ವೋಟಾ ಕಮಿಟಿ ಏನ್ ರಿಪೋರ್ಟ್ ಏನ್ ಹೇಳುತ್ತೆ, ಪ್ರತಿ ವರ್ಷ ಗೆಜೆಟೆಡ್ ಹುದ್ದೆಗಳಿಗೆ ಎಕ್ಸಾಮ್ ನಡೀಬೇಕು ಅಂತ ಇರತ್ತೆ. ಸೊ ಬರೀ ಸ್ಟೇಟ್ ಮಾತ್ರ ಅಲ್ಲ, UPSC ಕೂಡ ಎವ್ರಿ ಇಯರ್ ನೀವು ಇದಕ್ಕೆ IAS, IPS, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ನಡೆಸಬೇಕು ಅಂತ. UPSC ಏನ್ ಮಾಡಿದ್ದಾರೆ, ಅದನ್ನ ಚಾಚೂ ತಪ್ಪದೆ ಮಾಡ್ತಿದ್ದಾರೆ. ಯಾಕಂದ್ರೆ ಗವರ್ನಮೆಂಟ್ ಇಂದ ಇದೊಂದು ಪ್ರತಿಯೊಂದು ಇಲಾಖೆಯಲ್ಲಿರುವಂತ ಖಾಲಿ ಹುದ್ದೆಗಳ ಡೀಟೇಲ್ಸ್ ನ UPSC ಇಂದ ಗವರ್ನಮೆಂಟ್ಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಆ ರಿಕ್ವೆಸ್ಟ್ ಪ್ರಕಾರ ಗವರ್ನಮೆಂಟ್ ಏನ್ ಮಾಡುತ್ತೆ, DPR ಇಂದ ಏನಾಗುತ್ತೆ, ಇಷ್ಟಿಷ್ಟು ಪೋಸ್ಟ್ಗಳಿದ್ದಾವೆ, ನೀವು ಇಷ್ಟು ಪೋಸ್ಟ್ಗಳಿಗೆ ನೀವು ಪ್ಲಾನ್ ಮಾಡ್ಕೊಂಡು ನೀವು ನೋಟಿಫಿಕೇಶನ್ಗೆ ಇಂತಿಂತ ಇಯರ್ ಒಳಗೆ ನೀವು ಮಾಡ್ಬೇಕು ಅಂತ ಇದೆ. ಓಕೆ, ಸೊ ಒಂದು ಡೇಟಾ ಸಿಗುತ್ತೆ. ನಮ್ಮ ಸ್ಟೇಟ್ ಅಲ್ಲಿ ಏನಾಗ್ತಾ ಇದೆ, ಆ ಡೇಟಾ ಸ್ಟ್ರೀಮ್ ಲೈನ್ ಆಗ್ತಿಲ್ಲ, ಅದು ಡಿಫಿಷಿಯನ್ಸಿ ಆಗಿದೆ. ಸೊ ಇಲ್ಲಿ ನೀವು DPR ಸೆಕ್ರೆಟರಿನ ಇಲ್ಲ DPR ಅಲ್ಲಿ ಯಾರನ್ನಾರ ಹೋಗಿ ಕೇಳಿ, ಅವ್ರಿಗೆ ಪ್ರತಿ ಹುದ್ದೆ ಬಗ್ಗೆ ಒಂದು ಇದೇ ಇರೋದಿಲ್ಲ, ಏನು ಐಡಿಯಾನೇ ಇರೋದಿಲ್ಲ. ಆಯ್ತಾ, ಇದು ಒಂದು ಯಾವುದು ಗವರ್ನಮೆಂಟ್ ಇಂದ ಪ್ರಾಪರ್ ಆಗಿ ಅಪ್ಡೇಟ್ಸ್ ಬರ್ತಿಲ್ಲ. ಮತ್ತೆ KPSC ವಿಳಂಬ ನೀತಿ ನಡೀತಿದೆ. UPSC ಏನಾಗ್ತಿತ್ತು, ಎವ್ರಿ ಇಯರ್ ಮೀನ್ಸ್ ಕರೆಕ್ಟ್ ಆಗಿ 11 ರಿಂದ 12 ತಿಂಗಳೊಳಗೆ UPSC ಪ್ರೋಸೆಸ್ ನ ಯಾವುದು IAS ಎಕ್ಸಾಮ್, ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡುತ್ತೆ. ಬಟ್ KPSC ಏನಾಗಿದೆ ಅಂದ್ರೆ, 2014ರಲ್ಲಿ 2.5 ವರ್ಷ ತಗೊಂಡ್ರು, 2017ರಲ್ಲಿ 2 ವರ್ಷ ತಗೊಂಡ್ರು, 2020ರೊಳಗೆ ಏನ್ ಮಾಡಿದ್ರು, ಆ 2027ರಲ್ಲಿ ಒಂದು ವರ್ಷದ 8 ತಿಂಗಳು 9 ತಿಂಗಳು ತಗೊಂಡ್ರು. ಸೊ ಇಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಇದು ಪ್ರೋಸೆಸ್ ಮುಗ್ದಿರಲ್ಲ. ಗವರ್ನಮೆಂಟ್ಗೆ ಅದು ಒಂದು ಕಾರಣ ಸಿಗತ್ತೆ, ಇನ್ನೂ ರಿಸಲ್ಟೇ ಬಂದಿಲ್ಲ, ನಾವು ಏನ್ಗೆ ಕೊಡ್ಬೇಕು ಅನ್ನೋದು ಇದು ಒಂದು ಕಾರಣ ಸಿಗತ್ತೆ. ಇಲ್ಲಿ KPSCನೂ ಅಷ್ಟೇ ಜವಾಬ್ದಾರಿ ತಗೋಬೇಕು, ಗವರ್ನಮೆಂಟ್ ಕೂಡ ಅಷ್ಟೇ ಜವಾಬ್ದಾರಿ ತಗೋಬೇಕು. ಇವರು ಒಂದೇ ನಾಣ್ಯದ 2 ಮುಖಗಳ ತರ ವರ್ತಿಸ್ತಿದ್ದಾರೆ. ಇಲ್ಲಿ ಅವ್ರು ನಾನಾಗ್ಲೇ ನಿಮ್ಗೆ ಹೇಳಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ KPSC ಅನ್ನ ಶುದ್ಧೀಕರಣ ಮಾಡ್ಬೇಕು ಅಂತ. ಅಂದ್ರೆ ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂಸ್ಥೆಯ ಬಗ್ಗೆ ಅನುಮಾನ ಶುರುವಾಗಿದೆ ಅಂತ ಇಲ್ಲಿ ಅರ್ಥ. ಹೌದು ಸರ್, ನೀವು ನೋಡಿ ಇಲ್ಲಿ ಸರ್, ಕಾಂಗ್ರೆಸ್ ಒಂದು ಆರೋಪ ಇದೆ ಸರ್. ನಾನು ಈ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಸೇರಿಸ್ತೀನಿ. ಕಾಂಗ್ರೆಸ್ ಅವ್ರದ್ದು ಒಂದು ಆರೋಪ ಇದೆ, KPSC ಅಧ್ಯಕ್ಷರು ಯಾರು ಸಾಹುಕಾರ್ ಇದಾರೆ, ಅವ್ರನ್ನ ನೇಮಕ ಮಾಡಿದ್ ಯಾರು ಅಂತ ಕೇಳ್ತಾರೆ. ಅವ್ರು ನೇಮಕ ಮಾಡಿದ್ BJP ಅವರು ಅಂತ ಅವ್ರು ಹೇಳ್ತಾರೆ, ಅವ್ರ ವಾದ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನಾನು ಇವಾಗ ಹೇಳೋದು ಸ್ವಲ್ಪ ಪೊಲಿಟಿಕಲ್ ಅನ್ಕೊಂಡ್ರು, ಇದು ಒಂದು ಹೇಳ್ತೀನಿ ಕೇಳಿ. ಇಲ್ಲಿ ಕಾಂಗ್ರೆಸ್ನವ್ರು ಮಾಡಿರ್ಲಿ, BJP ಅವ್ರು ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಓಕೆ, ನಾವು BJP ಗವರ್ನಮೆಂಟ್ ಮಾಡಿದ್ರೆ ಇವಾಗ ಪವರ್ ಅಲ್ಲಿ ಇರೋದು ಯಾರು ಸರ್? ಅವ್ರು ಮಾಡಿರೋ ತಪ್ಪಿಗೆ, BJP ಅವ್ರು ಮಾಡಿರೋ ತಪ್ಪಿಗೆ ಇವಾಗ ಅಪೋಸಿಷನ್ ಅಲ್ಲಿ ಕೂತಿದ್ದಾರೆ. ಕರೆಕ್ಟಾ? ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಇವತ್ತು ಅವ್ರ ಪವರ್ ಅಲ್ಲೇ ಇರ್ತಿದ್ರು. ಸೊ ಇವರು ಕಾಂಗ್ರೆಸ್ನವರು ಅದೇ ತಪ್ಪು ಮಾಡಿ ಅಪೋಸಿಷನ್ ಅಲ್ಲಿ ಕೂತ್ಕೊಳಕ್ ಅವರು ರೆಡಿ ಆಗಿದ್ದಾರೆ ಅಂತಾನೆ ಅರ್ಥ ತಾನೇ ಅದು ಒಂದು. ಸೊ ಇದು ಪೊಲಿಟಿಕಲ್ ವಾದ ಅಂತ ಅನ್ಸ್ಕೊಳತ್ತೆ. ಆದ್ರೆ ನಿಮ್ಗೆ ಅಧಿಕಾರ ಸಿಕ್ಕಿದ್ಮೇಲೆ ನೀವೇನ್ ಮಾಡಿದೀರಾ? ಅವ್ರು BJP ಅವ್ರು ಏನೋ ತಪ್ಪು ಮಾಡ್ಬಿಟ್ಟು ಹೋಗಿದ್ದಾರೆ, ಬಟ್ ನಿಮಗೆ ಅಧಿಕಾರ ಸಿಕ್ಕಿದೆ, ನೀವು ಆ ಅಧಿಕಾರನ ಬಳಸ್ಕೊಂಡು ನೀವು ಏನಾದ್ರೂ KPSC ಮಾರ್ಪಾಡು ಮಾಡಿದಿರಾ? ಮಾಡಿಲ್ಲ. ಇಲ್ಲಿ ನೀವು ಒಂದು ಇವರು ಯಾರು ಮುಖ್ಯಮಂತ್ರಿಗಳು KPSC ರಿಫಾರ್ಮ್ ತರಬೇಕು ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರಿ. ಅದ್ರ ಅರ್ಥ ಏನು? KPSC ತಪ್ಪುಗಳು ನಡೆದಿದ್ದಾವೆ, ಕರಪ್ಷನ್ ನಡೆದಿದೆ ಅಂತಾನೆ ತಾನೇ ಒಪ್ಕೊಂಡಂಗೆ ಆಗಿದೆ ತಾನೆ. ಏನಕ್ಕೆ ಅಂದ್ರೆ ಈವನ್ KPSC ನಮ್ಮಲ್ಲಿ ಕರಪ್ಷನ್ ನಡೆದಿದೆ ಅಂತ ಯಾವ್ದೋ ವಾಟರ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ KPSC ಮೆಂಬರ್ಗಳೇ ಕೂಡ ಒಂದು ತನಿಖೆನ ಮಾಡಿ, ಎಸ್ ನಮ್ಮಲ್ಲಿ ಕರಪ್ಷನ್ ನಡೆದಿದೆ, ನಾವು ಈ ಲಿಸ್ಟ್ ನಾವು ಒಪ್ಕೊಳಕ್ ರೆಡಿ ಇಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದ್ರ ಅರ್ಥ ಏನು? KPSCನೇ ಒಪ್ಕೊಂಡಿದೆ ನಮ್ಮಲ್ಲಿ ಕರಪ್ಷನ್ ನಡೀತಿದೆ ಅಂತ ತಾನೆ. ಅದು ಒಂದು. ಮತ್ತೆ 2011ರಲ್ಲೂ ಕರಪ್ಷನ್ ಮಾಡಿರೋದು ಅವರೇ ತಾನೆ. ಅದು ಎರಡನೇದು. ಅಂಡ್ ಮೂರನೇದು, KEA ಎಕ್ಸಾಮ್ ನಡೆಸೋದ್ರಲ್ಲಿ ಏನ್ ಮಾಡ್ತಾರೆ, ಒಬ್ಬ ಅಭ್ಯರ್ಥಿ 20-25 ಮಾರ್ಕ್ಸ್ ತಗೊಂಡವನು ಅದೇ ವಿತಿನ್ 1 ಮಂತ್ ಅಲ್ಲಿ KPSC ನಡೆಸೋ ಎಕ್ಸಾಮ್ ಅಲ್ಲಿ 180 ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇದು ಕರಪ್ಷನ್ ಆಗಿದೆ ಅಂತ. ಸೊ ಇದು ಸರ್ಕಾರನೂ ಕೂಡ ಒಪ್ಕೊಂಡಿದೆ, ಈವನ್ ಅಸೆಂಬ್ಲಿಲೂ ಒಪ್ಕೊಂಡಿದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಒಪ್ಕೊಂಡು ಕೂಡ ಅದನ್ನ ಅವರು ಏನ್ ಮಾಡ್ತಿಲ್ಲ, ರಿಫಾರ್ಮ್ ಮಾಡ್ತಿಲ್ಲ. ಇದು ಹೆಂಗಾಗಿದೆ ಅಂದ್ರೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ. ಏನಕ್ಕೆ ಅಂದ್ರೆ ನೋಡಿ, ರಿಫಾರ್ಮ್ ಮಾಡ್ಬೇಕಾಗಿರೋದು ಸುಮ್ನೆ ಮಾತಲ್ಲಿ ರಿಫಾರ್ಮ್ ಮಾಡೋದಲ್ಲ. ನಾವು ಒಂದು SIT ರಚಿಸ್ತೀವಿ, ಆ SIT ಮೂಲಕ ನಾವು ರಿಫಾರ್ಮ್ ಮಾಡ್ತೀವಿ ಅಂತ ಅಲ್ಲ. ಆಲ್ರೆಡಿ ಕಮಿಟಿಗಳು ಆಗಿದಾವೆ. ಫಾರ್ ಎಕ್ಸಾಂಪಲ್ ಓಟಾ ಕಮಿಟಿ ಏನಾಗ್ತಾ ಇದೆ ಅಂದ್ರೆ, ಓಟಾ ಕಮಿಟಿ ಏನ್ ರೆಕಮೆಂಡೇಶನ್ ಮಾಡಿದೆ ಅಂದ್ರೆ, ಯಾವುದೇ ಒಂದು KPSC ಮೆಂಬರ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ದೇರ್ ಶುಡ್ ಬಿ ಅ ಪ್ರಾಪರ್ ಸೆಲೆಕ್ಷನ್ ಕಮಿಟಿ ಟು ಸೆಲೆಕ್ಟ್ ದಿ KPSC ಮೆಂಬರ್ಸ್ ಆರ್ ಸ್ಟೇಟ್ ಸರ್ವಿಸ್ ಕಮಿಷನ್ ಮೆಂಬರ್ಸ್ ಮತ್ತೆ ಚೇರ್ಮನ್ ನ.
ಸೊ ಇಲ್ಲಿ ಏನಾಗ್ತಾ ಇದೆ, ಸೆಲೆಕ್ಷನ್ ಕಮಿಟಿ ಇಲ್ಲ, ಇಲ್ಲಿ ಏನಾಗ್ತಾ ಇದೆ, ಹ್ಯಾಂಡ್ ಪಿಕ್ ನಡೀತಿದೆ. ನೀವು ಹೇಳಿದ್ರಲ್ಲ ಬಿಜೆಪಿ ಗವರ್ಮೆಂಟ್ ನವ್ರು ಮಾಡಿದ್ರು ಅಂತ, ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಹ್ಯಾಂಡ್ ಪಿಕ್ ನಡೀತಿದೆ. ಸೊ ಇವಾಗ ಎಸ್, ಹ್ಯಾಂಡ್ ಪಿಕ್ ಅಲ್ಲಿ ನಡೀತಿರೋದು. ಅದಕ್ಕೆ ಪ್ರೆಸೆಂಟ್ ಗವರ್ಮೆಂಟ್ ಏನ್ ಮಾಡ್ಬೇಕು, ವೋಟಾ ಕಮಿಟಿ ರೆಕಮೆಂಡೇಶನ್ ನಾವು ಒಪ್ಕೊಳ್ತೀವಿ ಅಂತಾರೆ, ಹೇಳ್ತಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ಅದೇ ಕಮಿಟಿ ರೆಕಮೆಂಡ್ ಮಾಡಿದೆ, ಏನ್ ಮಾಡಿದೆ, ಸೆಲೆಕ್ಷನ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಮಾಡೋದಕ್ಕೆ ಅಂತ, ಮೆಂಬರ್ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ. ಸರ್ಕಾರ ಮಾಡಿದ್ಯಾ ಇದು? ಮಾಡಿಲ್ಲ. ಸೊ ಮಾಡೋದು ಇಲ್ಲ ಅವರು. ಏನಕ್ಕೆ ಅಂದ್ರೆ ಅವ್ರ ಗವರ್ಮೆಂಟ್ ಅಲ್ಲಿ ಇದ್ದಾಗ ಅವರು ಕೂಡ ಹ್ಯಾಂಡ್ ಪಿಕ್ ಮಾಡ್ತಾರೆ, ಇವ್ರ ಗವರ್ಮೆಂಟ್ ಇದ್ದಾಗ ಇವರು ಕೂಡ ಹ್ಯಾಂಡ್ ಪಿಕ್ ಮಾಡ್ತಾರೆ. ಅದು ಒಂದು. ಸೊ ಇಲ್ಲಿ ಸೆಲೆಕ್ಷನ್ ಕಮಿಟಿನೇ ಇಲ್ಲ ಅಂದ್ಮೇಲೆ ಹ್ಯಾಂಡ್ ಪಿಕ್ ಮಾಡಿದ್ಮೇಲೆ, ಸೊ ಹ್ಯಾಂಡ್ ಪಿಕ್ ಮಾಡದ್ ಬಂದವರು, ಹ್ಯಾಂಡ್ ಪಿಕ್ ಆಗಿ ಬಂದವರು ಅವರು ಏನ್ ಮಾಡ್ತಾರೆ, ಒಬ್ರು ಹಿತಾಸಕ್ತಿಗೆ ವರ್ಕ್ ಮಾಡೇ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಪಾರದರ್ಶತೆ ಇರೋದಿಲ್ಲ. ಇದೊಂದು. ಸೆಕೆಂಡ್, KPSC ಏನ್ ಹೇಳ್ತಾರೆ, ನಾವು UPSC ಫಾರ್ಮೆಟ್ ಅಲ್ಲಿ ಮಾಡೋದಕ್ಕೆ ಹೋಗ್ತೀವಿ ಅಂತಾರೆ. ಸೊ UPSC ಫಾರ್ಮೆಟ್ ಅಲ್ಲಿ ಯಾವ ರೀತಿ ಫಾರ್ಮೆಟ್ UPSC ಫಾರ್ಮೆಟ್ ಅಲ್ಲಿ ಮಾಡ್ತಿದ್ದಾರೆ, ಸರ್ಕಾರ ನಿಗಾ ವಹಿಸ್ಬೇಕಾಗಿರೋದು ಅಲ್ಲಿ. ನಾವು ರಿಫಾರ್ಮ್ ಮಾಡ್ತೀವಿ ಅನ್ಬಿಟ್ಟು ಅವರು ಸುಮ್ನೆ ನಾವು ಒಂದು ಬಿಲ್ ನ ತಂದಿದೀವಿ, ಕರಪ್ಷನ್ ಆದ್ರೆ ನಾವು ಅರೆಸ್ಟ್ ಮಾಡಿಸ್ತೀವಿ ಅಂತ. ಇಲ್ಲಿ ಕರಪ್ಷನ್ ಆದ್ರೆ ಅಂತ ಅವ್ರಿಗೆ ಡೌಟ್ ಇದೆ, ಎಸ್ ಕರಪ್ಷನ್ ಆಗತ್ತೆ ಅಂತ. ಅದ್ರ ಬದಲು ಕರಪ್ಷನ್ ಆಗದಂಗ್ ತಡೆಯೋದಕ್ಕೆ ಏನ್ ಮಾಡ್ತಿದ್ದಾರೆ, ಏನಾದ್ರೂ ಇವ್ರು ಮಾಡಿದಾರ? ಏನು ಮಾಡಿಲ್ಲ. ಏನಕ್ಕೆ ಅಂದ್ರೆ ಕರಪ್ಷನ್ ಆಗೋದಿಕ್ಕೆ ತಡೆಯೋದಕ್ಕೆ ದಾರಿಗಳು ಏನೇನಪ್ಪ ಇದ್ದಾವೆ, ಒಂದು ಸೆಲೆಕ್ಷನ್ ಕಮಿಟಿ, ಪ್ರಾಪರ್ KPSC ಮೆಂಬರ್ ಸೆಲೆಕ್ಷನ್ ಕಮಿಟಿ ಮಾಡಿ, KPSC ಅಧಿಕಾರಿಗಳು ಏನಿದ್ದಾರೆ, ಒಂದು ಸೆಕ್ರೆಟರಿ ಆಗಿರ್ಬೋದು, ಇಲ್ಲ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅವ್ರನ್ನ ಒಂದು ಅಕೌಂಟಬಿಲಿಟಿ ಮಾಡಿ. ಒಂದು ವೇಳೆ ಏನಾದ್ರೂ ಇಲ್ಲಿ ಇಷ್ಟು ದಿನದೊಳಗೆ ರಿಸಲ್ಟ್ ಬಂದಿಲ್ಲ, ಇಷ್ಟು ದಿನದೊಳಗೆ ಪ್ರೋಸೆಸ್ ಮುಗಿಸಿಲ್ಲ ಅಂದ್ರೆ ಈ ಮೆಂಬರ್ ಇವರು KPSC ಸೆಕ್ರೆಟರಿ ಆಗಿರ್ಬೋದು, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಇವ್ರನ್ನ ಅಕೌಂಟಬಲ್ ಮಾಡಿ ಅವ್ರ ಮೇಲೆ ಸರ್ಕಾರ ಒಂದು ಸೀರಿಯಸ್ ಆಕ್ಷನ್ ತಗೊಳತ್ತೆ ಅನ್ನೋದು ಒಂದು ಮಾಡ್ಬೇಕು. ಥರ್ಡ್ ಒನ್, ಟ್ರಾನ್ಸ್ಪರೆನ್ಸಿ ತನ್ನಿ. ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರಬೇಕು ಅಂದ್ರೆ, KEL ಏನೇನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರೆ 5 ಆಪ್ಷನ್, ಅದನ್ನ ಇವರು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಅದನ್ನ ಮಾಡೋದಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ KEದಲ್ಲಿ ಏನ್ ಮಾಡ್ತಾ ಇದಾರೆ, OMR ಶೀಟ್ ನ ಇಮಿಡಿಯೇಟ್ ಎಕ್ಸಾಮ್ ಬರ್ದ ವಿತಿನ್ 1 day ಒಳಗೆ OMR ಶೀಟ್ ನ ಎಲ್ರಿಗೂ ಕಾಣೋ ರೀತಿ ರಿಲೀಸ್ ಮಾಡ್ತಾ ಇದಾರೆ. ಇದನ್ನ ಮಾಡೋದಕ್ಕೆ ರೆಡಿ ಇಲ್ಲ. ಥರ್ಡ್ ಒನ್, ರಿಸಲ್ಟ್ ವಿತ್ ನೇಮ್ ಅನೌನ್ಸ್ ಮಾಡ್ಬೇಕು. KPSC ಏನಾಗ್ತಾ ಇದೆ, ಅದು ರಿಸಲ್ಟ್ ನ ಅನೌನ್ಸ್ ಮಾಡ್ತಿಲ್ಲ, ಮಾಡೋದಕ್ಕೂ ರೆಡಿ ಇಲ್ಲ. ಆದ್ರೆ KEL ಹಂಗಲ್ಲ, ಅವರು ಏನ್ ಮಾರ್ಕ್ಸ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು 50 ಕ್ವಶನ್ ಅಟೆಂಡ್ ಮಾಡಿದ್ರೆ 50 ಕ್ವಶನ್ಗೆ ಇದಕ್ಕೊಂದು ಸೇರಿಸ್ತೀನಿ. ಮೊನ್ನೆ ಕೃಷಿ ಇಲಾಖೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಸ್ವತಃ ಕೃಷಿ ಸಚಿವರೇ ಹೇಳ್ತಾರೆ, ಅಂದ್ರೆ ನಾವು KPSC ಇಂದಾಗೆ KEಗೆ ವರ್ಗಾವಣೆ ಮಾಡಿದೀವಿ ನಮ್ಮ ಪರೀಕ್ಷೆಗಳನ್ನೆಲ್ಲ ಅಂತ. ಅಂದ್ರೆ ಸರ್ಕಾರನೇ ನೇರವಾಗಿ ಒಪ್ಕೊಂಡಾಗೆ ಇಲ್ಲಿ ಸರ್ಕಾರನೇ ನೇರವಾಗಿ ಒಪ್ಕೊಂಡಿದೆ. ಸರ್ಕಾರ ನೇರವಾಗಿ ಒಪ್ಕೊಂಡಿರೋದ್ರಿಂದಾನೇ ನಾವು ಕೇಳ್ತಿರೋದು, ಆ KPSC ಸಂಸ್ಥೆ ಏಂತಕ್ಕೆ ಬೇಕು? ಯಾಕಂದ್ರೆ ಒಂದು ಕರಪ್ಷನ್ ಆಗ್ತಾ ಇರೋ ಬಾಡಿನ ನೀವು ಇಟ್ಕೊಂಡು, ಕರಪ್ಷನ್ ಆಗಿ ಬಂದಂತ ಅಧಿಕಾರಿಗಳು ಸರ್ಕಾರದಲ್ಲಿದ್ರೆ ಅವರು ಜನಕ್ಕೆ, ಬಡ ಜನಕ್ಕೆ ಏನು ಇವರು ಸಾಮಾಜಿಕ ನ್ಯಾಯ ಕೊಡೋದಿಲ್ಲ. ಸೊ ಸರ್ಕಾರ ನೇರವಾಗಿ ಒಪ್ಕೊಂಡಿದೆ. ಇದು ಒಳ್ಳೆ ಸಮಯ, ಸರ್ಕಾರ ತನ್ನ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಇದೆ. KPSC ಯಾವ್ಯಾವ್ದು ರಿಫಾರ್ಮ್ ತರಬೇಕು ಅನ್ನೋದನ್ನ ಆಲ್ರೆಡಿ KE ಏನ್ ಮಾಡಿದೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಅದನ್ನ KPSC ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ಸಾಕು. ಸೊ ಇವರು ಅದನ್ನ ಮಾಡೋದಕ್ಕೆ ರೆಡಿ ಇಲ್ಲ. ಇವ್ರು ಮಾಡ್ತಿರೋದು ಏನಂದ್ರೆ ಮೇಲ್ಗಡೆ ಸುಮ್ನೆ ಅವರು ಇದನ್ನ ಮಾಡ್ತಿದ್ದಾರೆ. ಆ ಸಮಯಕ್ಕೆ ಏನ ಮಾತಾಡಿ ಆಸ್ಪಿರೆಂಟ್ಸ್ ಗಳನ್ನ ತಣ್ಣಗ್ ಮಾಡ್ಬೇಕು, ಅದನ್ನ ಮಾಡ್ತಿದ್ದಾರೆ ಹೊರತು ಇವರು ರಿಫಾರ್ಮ್ ತರೋದಕ್ಕೆ ಒಂದು ಚೂರು ಇಷ್ಟ ಇಲ್ಲ. ಒಂದು. ಮತ್ತೆ ಇಲ್ಲಿ ಇನ್ನೊಂದು, ಈ KPSC 18 ಜನ 20 ಜನ ಮೆಂಬರ್ಗಳು ಏನ್ ಬೇಕಾಗಿದ್ದಾರೆ, ಯಾಕಂದ್ರೆ ಎಲೆಕ್ಷನ್ ಇದು ಎಕ್ಸಾಮಿನೇಷನ್ ಪ್ರೋಸೆಸ್ ನಡೆಸೋದಕ್ಕೆ ಒಂದು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದೆ, IAS ಅಧಿಕಾರಿ ಇರ್ತಾನೆ. ಅದನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಇನ್ನೊಬ್ರು IAS ಅಧಿಕಾರಿ ಇರ್ತಾರೆ. ಸೊ ಇಷ್ಟೆಲ್ಲ ಅಧಿಕಾರಿಗಳೇನ್ ಇರ್ಬೇಕಾದ್ರೆ KPSC ಡಿಲೇ ಮಾಡೋದಕ್ಕೆ 16 ಜನ ಮೆಂಬರ್ಗಳು ಇಲ್ಲ 18 ಜನ ಮೆಂಬರ್ಗಳು ಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ಮೆಂಬರ್ಗಳು ಆದ್ರೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಅವರು ಹಿತಾಸಕ್ತಿ ನೋಡ್ತಾ ಹೋಗ್ತಾರೆ ಹೊರತು ಇದನ್ನ ರಾಜ್ಯದ ಹಿತಾಸಕ್ತಿ ನೋಡ್ತಿಲ್ಲ. ಸೊ ಮೊದಲು ಅದನ್ನ ತೆಗಿಬೇಕು. ಮತ್ತೆ ಇಲ್ಲಿ KPSC ಏನಾಗಿದೆ ಅಂದ್ರೆ, ಸರ್ಕಾರ ಏನ್ ಹೇಳುತ್ತೆ, ನಾವು ರಿಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳುತ್ತೆ. ಬಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳುತ್ತೆ. ಆದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶನ ಓವರ್ ರೈಡ್ ಮಾಡಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆ. ಫಾರ್ ಎಕ್ಸಾಂಪಲ್ 2011 ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಅದು ಕರಪ್ಷನ್ ನಡೆದಿದೆ, ಅದನ್ನ ಸ್ಕ್ವಾಶ್ ಮಾಡಿ ಅಂತ ಹೇಳಿದೆ. ಆದ್ರೆ ಸರ್ಕಾರ ಏನ್ ಮಾಡ್ತು, ಅದನ್ನ ಸುಪ್ರೀಂ ಕೋರ್ಟ್ ಆದೇಶನೇ ಓವರ್ ರೈಡ್ ಮಾಡೋ ಅಧಿಕಾರ ಇದೆ. ಆದ್ರೆ ಇದೊಂದು ಸಂಸ್ಥೆ ಯಾವುದು ಕಾನ್ಸ್ಟಿಟ್ಯೂಷನ್ ಇರೋ ಕಾನ್ಸ್ಟಿಟ್ಯೂಷನ್ ಇರೋ ನಮ್ಮ ರಾಜ್ಯದೊಳಗೆ ಇದೆ.
ಅದು ಮುಖ್ಯಮಂತ್ರಿಗಳೇ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ, ಅವ್ರಿಗೂ ಜವಾಬ್ದಾರಿ ಇರುತ್ತೆ ಅದ್ರ ಕುರಿತು. ಹೌದು, ಯಾಕಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಸಂಸ್ಥೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಯಾವ ರೀತಿ ಫಂಕ್ಷನ್ ನಡಿಬೇಕು, ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಅದನ್ನ ಡಿಫೈನ್ ಮಾಡೋ ಅಧಿಕಾರ ಅಸೆಂಬ್ಲಿಗೆ ಇದ್ದೇ ಇದೆ. ಯಾಕಂದ್ರೆ ನೋಡಿ, ಇವಾಗ ಕೆಲವೊಂದು ಐ ಥಿಂಕ್ ಲಾಸ್ಟ್ ಡಿಬೇಟ್ ನಡೀತಿತ್ತಲ್ಲ ಸೆಷನ್ ಅಲ್ಲಿ, ಅಸೆಂಬ್ಲಿ ಸೆಷನ್ ಅಲ್ಲಿ, ಯಾವಾಗ ಕನ್ನಡ ಇಶ್ಯೂ ಆಗಿತ್ತಲ್ಲ, ಆ ಅಸೆಂಬ್ಲಿ ಸೆಷನ್ ಅಲ್ಲಿ ಡಿಬೇಟ್ ನಡಿಬೇಕಾದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ, ಅದನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಆದ್ರೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ, ಪ್ರೀವಿಯಸ್ ಗವರ್ಮೆಂಟ್ ಇದ್ದಾಗ ಏನಾಯ್ತು, ವಿತೌಟ್ ರೆಕಮೆಂಡೇಶನ್ ಆಫ್ ದಿ KPSC ಅವರು ಆಪ್ಷನಲ್ ತೆಗೆದ್ರು. ಸೊ ಅದನ್ನ ತೆಗೆಯೋ ಅಧಿಕಾರ ಅಸೆಂಬ್ಲಿಗೆ ಇರ್ಬೇಕಾದ್ರೆ ಇಲ್ಲಿ ರಿಫಾರ್ಮ್ ತರೋದಕ್ಕೆ ಅಧಿಕಾರ ಏನ್ಕಿಲ್ಲ. ಒಂದು. ಎರಡನೇದು, ಇಂಟರ್ವ್ಯೂ ಮಾರ್ಕ್ಸ್ ನ ರೆಡ್ಯೂಸ್ ಮಾಡಿದ್ರು ವಿತೌಟ್ ದಿ ರೆಕಮೆಂಡೇಶನ್ ಆಫ್ ದಿ KPSC. ಅದನ್ನ ಮಾಡೋ ಅಧಿಕಾರ ಇದೊಂದ್ ಮೇಲೆ ಇಲ್ಲಿ ರಿಫಾರ್ಮ್ ತರೋ ಅಧಿಕಾರ ಏನ್ಕಿಲ್ಲ. ಎಲ್ಲಿ ಮೊಟಕುಗೊಳ್ತಾ ಇದೆ ಇದನ್ನ ರಿಫಾರ್ಮ್ ತರೋದಕ್ಕೆ, ಕರಪ್ಷನ್ ತಡೆಯೋದಕ್ಕೆ, ರಿಫಾರ್ಮ್ ತರೋದಕ್ಕೆ ಅಧಿಕಾರ ಎಲ್ಲಿ ಕುಂಠಿತ ಆಗ್ತಿದೆ ಗವರ್ನಮೆಂಟ್ಗೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಏನ್ ಕೇಳ್ತಾರೆ ಅಂದ್ರೆ, ಅದು ತನ್ನ ಸ್ವಾಯತ್ತತೆ ಮೀನ್ಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಪ್ರೆಸರ್, ಗವರ್ಮೆಂಟ್ ಇಂದ ಪ್ರೆಸರ್ ಬರ್ದಂಗೆ ಎಕ್ಸಾಮಿನೇಷನ್ ಕರಪ್ಷನ್ ಇಲ್ಲದೆ ಮಾಡ್ಲಿ, ವಿತೌಟ್ ನೆಪೋಟಿಸಮ್ ಎಕ್ಸಾಮ್ ಮಾಡ್ಲಿ ಅನ್ನೋದು ಏನೋ ಒಂದು ಅದಕ್ಕೆ ಇದಿದೆ. ಕಾನ್ಸ್ಟಿಟ್ಯೂಷನ್ ಮೂಲಕನೇ ಒಂದು ಪ್ರೊಟೆಕ್ಷನ್ ಇದೆ. ಆದ್ರೆ ಸರ್ಕಾರ ರೂಲ್ಸ್ ನ ಮಾಡಬಹುದು. ಯಾವ ರೀತಿ ಅಂದ್ರೆ, ಇಷ್ಟು ದಿನದೊಳಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಇಷ್ಟು ದಿನದೊಳಗೆ ಎಕ್ಸಾಮ್ ನ ರಿಸಲ್ಟ್ ಬಿಡಿ, ಇದನ್ನ ಮಾಡೋ ಅಧಿಕಾರ ಸರ್ಕಾರಕ್ಕಿದೆ. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಬೈ ದಿ ಗವರ್ನಮೆಂಟ್, ನಾಟ್ ಬೈ ದಿ KPSC. ಸರ್ ನನ್ನ ಕಡೆಯ ಪ್ರಶ್ನೆ, KPSC ರಿಫಾರ್ಮ್ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ಸರ್? ಸರ್ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಸುಳ್ಳು ಸರ್. ಇಲ್ಲಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ವಿಲ್ ಪವರ್. ಎಲ್ರಿಗೂ ಕೂಡ ವಿಲ್ ಪವರ್ ಬೇಕು. ಆ ವಿಲ್ ಪವರ್ ಇಲ್ಲ. ಏನ್ಕೆ ವಿಲ್ ಪವರ್ ಇಲ್ಲ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬ ಯಾವುದೇ ಸರ್ಕಾರ ಇದ್ರು ಅವರು ಏನ್ ಮಾಡ್ತಿದ್ದಾರೆ, ತಮ್ಮ ಹಿತಾಸಕ್ತಿಗಳನ್ನ ನೋಡ್ತಿದ್ದಾರೆ ಹೊರತು ರಾಜ್ಯದ ಹಿತಾಸಕ್ತಿಗಳನ್ನ ನೋಡ್ತಿಲ್ಲ. ಇದರಿಂದ ಅದು ಏನಾಗ್ತಾ ಇದೆ, ಮಾಡೋದಿಕ್ಕೆ ಆಗ್ತಿಲ್ಲ ಹೊರತು ಮಾಡೋದು ಏನ್ ಕಷ್ಟವೇ ಅಲ್ಲ. ಯಾಕಂದ್ರೆ UPSCನೇ ಅಲ್ಲಿ ರಿಫಾರ್ಮ್ ಆಗ್ತಿದೆ ಅಂದ್ರೆ, KPSC ಯಾವ್ದು ಒಂದು ಜಸ್ಟ್ ಒಂದು ಬಾಡಿ ಅಷ್ಟೇ, ದಟ್ ಈಸ್ ಕಮ್ಸ್ ಅಂಡರ್ ದಿ ಗವರ್ನಮೆಂಟ್ ಕಂಟ್ರೋಲ್ ಬಂದೇ ಬರುತ್ತೆ. ಆ ರಿಫಾರ್ಮ್ ನ ಮಾಡೋದಿಕ್ಕೆ ಅಧಿಕಾರ ಸರ್ಕಾರಕ್ಕಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೇ ತಿರುವು ಮುರುವು ಮಾಡೋ ಅಧಿಕಾರ ಇರುವಂತ ಸರ್ಕಾರಕ್ಕೆ ಇದು ಒಂದು ಸಂಸ್ಥೆ ಅಷ್ಟೇ, ಅಂಡರ್ ಕಾನ್ಸ್ಟಿಟ್ಯೂಷನ್, ಬಟ್ ಕಮ್ಸ್ ಅಂಡರ್ ದಿ ಸ್ಟೇಟ್ ಗವರ್ನಮೆಂಟ್. ಆ ಸ್ಟೇಟ್ ಗವರ್ನಮೆಂಟ್ ಒಳಗಡೆ ಬರೋ ಒಂದು ಸಂಸ್ಥೆನ ರಿಫಾರ್ಮ್ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ಏನಕ್ಕೆ ಅಂದ್ರೆ, ಈ KPSC ಇಂಡಿಪೆಂಡೆನ್ಸ್ ಅನ್ನೋದು ಏನಪ್ಪಾ ಅಂದ್ರೆ, ಅವರು ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಇಂಡಿಪೆಂಡೆನ್ಸ್. ಓಕೆ, ಆ ಎಕ್ಸಾಮಿನೇಷನ್ ಪ್ರೋಸೆಸ್ ಅನ್ನ ಈ ಡೇಟ್ಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ ಅನ್ನೋದನ್ನ ಹೇಳೋದು ಮೀನ್ಸ್ ಹೇಳೋದಕ್ಕೆ ಸರ್ಕಾರ ಆಗಲ್ಲ. ಇದೇ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡಿ ಅಂತ ಹೇಳೋದಕ್ಕೆ ಸರ್ಕಾರಕ್ಕಾಗಲ್ಲ. ಆದ್ರೆ ನೀವು ಇಷ್ಟು ದಿನದೊಳಗೆ ರಿಸಲ್ಟ್ ಬಿಡಬೇಕು ಅಂಡರ್ ದಿಸ್ ರೂಲ್ ಅಂತ ರಿಫಾರ್ಮ್ ಮಾಡಿ, ಒಂದು ವೇಳೆ ಏನಾದ್ರೂ ರಿಸಲ್ಟ್ ಬಿಟ್ಟಿಲ್ಲ ಅಂದ್ರೆ ನಾವು ನಿಮ್ ಮೇಲೆ ಯಾರೋ ಅಧಿಕಾರಿಗಳ ಮೇಲೆ, IAS ಅಧಿಕಾರಿಗಳಾಗಿರ್ಬೋದು, KAS ಅಧಿಕಾರಿಗಳಾಗಿರ್ಬೋದು, ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅನ್ನೋ ಅಧಿಕಾರ ಸರ್ಕಾರಕ್ಕಿದ್ದೇ ಇದೆ. ಸೊ ಇಲ್ಲಿ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕಷ್ಟೇ. ಅಂದ್ರೆ ವಿಲ್ ಪವರ್ ಇಸ್ ಮೈನ್ ಥಿಂಗ್. ವಿಲ್ ಪವರ್ ಇದ್ರೆ ಖಂಡಿತ ಏನ್ ಬೇಕಾದ್ರೂ ಮಾಡಬಹುದು ಸರ್ಕಾರಕ್ಕೆ. ಹೌದು ಸರ್, ಇಲ್ಲಿ ಒಂದೇ ಒಂದು ಪಾಯಿಂಟ್ ಹ್ಯಾಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೀನ್ಸ್ UPSC ತರ KPSC ರಿಫಾರ್ಮ್ ಅಂತ ಯಾವುದೇ ಒಂದು ಏನಾದ್ರು ಹೇಳಕ್ ಹೋದ್ರೆ, ಇವ್ರು KPSC ಅವರು ನೋಡಿ, ಪ್ರತಿ ವರ್ಷ ಏನಾಗತ್ತೆ, ಆಫ್ಟರ್ KPSC ಎಕ್ಸಾಮ್ ಇದನ್ ಬಿಡ್ಬೇಕು, ಕೀ ಆನ್ಸರ್ ಬಿಡ್ತಿದ್ರು, ಸಾರಿ ಕಟ್ ಆಫ್ ಮಾರ್ಕ್ಸ್ ಬಿಡ್ತಿದ್ರು. ಈ ವರ್ಷ ಏನಾಗಿದೆ, ಅವ್ರು ಕಟ್ ಆಫ್ ಮಾಡೋದು ಮಾರ್ಕ್ಸ್ ಬಿಟ್ಟಿಲ್ಲ. ಏನ್ ಹೇಳ್ತಿದ್ದಾರೆ, UPSC ತರ ನಾವು ಅಂತ ಹೇಳ್ತಿದ್ದಾರೆ. ಆಯ್ತಾ? ಒಂದು. ನೆಕ್ಸ್ಟ್, ನಾವ್ ಏನೇ ಮಾಡಿದ್ರು UPSC ಪ್ರೋಸೆಸ್ ತರ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿ, ಇವರು KPSC ಅವರು ಮೇನ್ಸ್ ಎಕ್ಸಾಮ್ ಮಾಡಿದ್ರು. ಆ ಮೇನ್ಸ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರು, ಆ ಎಸ್ಸೆಲಿ ಓನ್ಲಿ 1 essay or 2 essay ಕೊಡ್ತಾರೆ. UPSC ಆ ರೀತಿ ಇಲ್ಲ. ಮತ್ತೆ ಸ್ಟ್ಯಾಂಡರ್ಡ್ ಆನ್ಸರ್ ಬುಕ್ಲೆಟ್ ಫಾರ್ಮೆಟ್ ಇಲ್ಲ. KPSC ತಮಗ್ ಬೇಕಾದಂಗೆ ಮಾಡ್ಕೋಬೇಕಾದ್ರೆ UPSC ಹೆಸರು ಹೇಳ್ತಾರೆ. ಈ ಏನಾದ್ರೂ ಅಕೌಂಟಬಿಲಿಟಿ ತಗೊಳ್ಳೋದಿಕ್ಕಾದ್ರೆ ಯಾವುದೇ ರೀತಿಯಾದ ಹೆಸರು ಹೇಳೋದಿಲ್ಲ. ಇದು KPSC ನಡೀತಿರೋದು ಒಂದು ಪ್ರೊಸೀಜರ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ವಿಚಾರಗಳನ್ನ ಮಾತನಾಡಿದೀವಿ KPSC ವಿಚಾರವಾಗಿ. ಮತ್ತೆ ಈ ರೀತಿಯ ಚರ್ಚೆಗಳನ್ನ ನಡೆಸ್ತಾ ಇರೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ ಈ ಚರ್ಚೆ. ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ KPSCಯನ್ನ ಯಾವ ರೀತಿಯಲ್ಲಾದ್ರೂ ರಿಫಾರ್ಮ್ ಮಾಡಬಹುದು. ಸರ್ಕಾರ ಕೋರ್ಟಿನ ಆದೇಶಗಳನ್ನೇ ಓವರ್ ರೈಟ್ ಮಾಡಿ ಹೋಗುವಾಗ ಇಂತ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ದ ಗವರ್ಮೆಂಟ್, ಇದನ್ನ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ.
ಸೊ ಇದನ್ನ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಈ ರಿಫಾರ್ಮ್ ಅನ್ನ ಮಾಡಬೇಕಾಗತ್ತೆ. ಈ ಚರ್ಚೆಯ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.